ಅದ್ಭುತ ಶಕ್ತಿಶಾಲಿ ಶ್ರೀ ಮಾರುತೇಶ್ವರನೇ, ಈ ಕಾರ್ತಿಕ ಮಾಸದ ಕೊನೆಯ ಶನಿವಾರದಂದು ನಿನ್ನಲ್ಲಿ ಅರಿಕೆ ಮಾಡಿಕೊಳ್ಳುವ ತಂದೆ. ಧರ್ಮಾಪುರದ ಧರ್ಮವಂತನೆಂಬ ನನ್ನ ಕೀರ್ತಿ ಒಂದು ಕಡೆಯಾದರೆ, ಹೆತ್ತ ತಾಯಿಯನ್ನು ಕಳೆದುಕೊಂಡು ಒತ್ತಾಯದ ನಿದ್ರೆಗೈಯುತ್ತಿರುವ ಈ ಕಂದನ ದುಃಖವನ್ನು ಕಳೆದೆ. ಶ್ರೀರಾಮನ ಸತಿಯ ಸೀತಾಮಾತೆಯ ರಕ್ಷಣೆಗಾಗಿ ಸಮುದ್ರವನ್ನೇ ಹಾರಿ ಲಂಕೆಯನ್ನು ಸುಟ್ಟಂತೆ ನನ್ನ ಸತಿ ಸಾವಿನ ಚಿಂತೆಯಲ್ಲೇ ನನ್ನ ಸತಿಯ ಆತ್ಮಶಾಂತಿಗಾಗಿ ನೀನು ಆ ರಾಕ್ಷಸರನ್ನು ಸುಟ್ಟು ಹಾಕಬಾರದೆ. ಈ ಧರ್ಮಾಪುರದ ಧರ್ಮವಂತನೆಂಬ 60 ಹಳ್ಳಿಯ ಅರಸನೆಂದು ಅಸಹಾಯಕರ ಅನ್ನದಾತನೆಂದು ಕನಸಿನಲ್ಲಿ ನೀನೇ ಹರಿಸಿ ಹೋಗಿರುವೆ ಎಂದಾಗ ಈ ಹಸುಬಂಧನ ತೋಳುವಲಿಕ್ಕೆ ನೀ ಶಕ್ತಿ ಕೊಟ್ಟು ದುಷ್ಟರ ಮರ್ದನ ಮಾಡಿಸಿ ಈ ದೊರೆ ಸಿಂಹಾಸನಕ್ಕೆ 60 ಹಳ್ಳಿಯ ಅರಸನೆಂದು ಇವನಾಗಲೆಂದು ಹರಿಸುವುದೊಂದೇ ಹರಿಸು. ಗುಣವಂತ, ಇದೇನಪ್ಪ ನಿನ್ನ ಕೈಯಲ್ಲಿ ತಂದಿದೆ? ಸಣ್ಣ ತಂದೆಗಳಿಗೆ ಹಾಲು ತಂದಿದ್ದೇನೆ ದನಿ. ಹಾಲು? ಹೆತ್ತ ತಾಯಿಯ ಎದೆ ಹಾಲನ್ನು ಮರೆತು ಮಲಗಿದ ಈ ಕಂದನಿಗೆ ಇಂದಿನಿಂದ ನೀನೇ ಇವನ ರಕ್ಷಕನಪ್ಪ. ಏನ್ ಮಾತಾಡ್ತಾ ಇದ್ದೀಗಪ್ಪ? ಹೌದಪ್ಪ, ಸತಿಯ ಸಾವಿನ ಚಿಂತೆಯಲ್ಲಿ ಚಿತೆಯಾಗಿ ಹೋಗುತ್ತಿರುವ ಈ ನನ್ನ ಶರೀರ ಇನ್ನೆಷ್ಟರ ಮಟ್ಟಿಗೆ ಬದುಕುವುದೇ ನನಗೆ ತೋಚದಾಗಿದೆ. ತಂದೆ, 60 ಹಳ್ಳಿಯ ಅಶ್ವತ್ಥರ ಕಿರಣವಾದ ನೀವೇ ಈ ರೀತಿ ಮಾತನಾಡಿದರೆ ನಮ್ಮ ಗತಿ ಏನು ತಂದೆ? ಈ 60 ಹಳ್ಳಿಯ ಜನಗಳ ಗತಿ ಏನು ತಂದೆ? ಅದೇ ರೀತಿ ಈ ಕೂಸಿನ ಗತಿ ಏನು ತಂದೆ? ತಂದೆ, ಈ ರೀತಿ ಮಾತನಾಡಬೇಡಿ. ಆಯ್ತಪ್ಪ, ನೀನೊಬ್ಬ ನನ್ನ ಹಿರಿಮಗ ಅಂತ ನಂಬಿದ್ದೀನಿ. ನನ್ನದೊಂದು ಮಾತು ನಡೆಸ್ಕೊಡ್ತೀಯಾ? ಅದೇನು ತಂದೆ? ಅಡಿಗಡಿಗೆ ನಮ್ಮ ನುಡಿಯನ್ನು ಪಾಲಿಸುವ ಬಂದಿರುವ ಈ ಗುಣವಂತನಲ್ಲಿ ಒಂದೆರಡು ಮಾತು ಹೇಳು ತಂದೆ, ಹೇಳು. ಅದು ಯಾವ ಮಾತು? ಆಯ್ತಪ್ಪ, ನನಗಾದರೂ ಅಣ್ಣ ತಮ್ಮವರನ್ನವರು ಯಾರಿದ್ದಾರೆ? ನನ್ನ ಸರ್ವ ಆಸ್ತಿಗೆಲ್ಲ ಇವನು ಒಬ್ಬನೇ ಮಗ. ಈ ಮಗನ ಸ್ವಂತ ನಿನ್ನ ತಮ್ಮನಂತೆ ಜೋಪಾನ ಮಾಡ್ತೀಯಾ? ಈ ಎಲ್ಲ ಸರ್ವ ಆಸ್ತಿಗಾಗಿ ಮಾಡ್ತೀನಿ ತಂದೆ, ಅದಕ್ಕೆ ನಿಮ್ಮ ಆಶೀರ್ವಾದವೇ ಬೇಕು.